ಮತ್ತೊಮ್ಮೆ ಭಾರಿ ಇಳಿಕೆ ಆಯಿತು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಾಣ್ತಾ ಇದೆ. ಹೌದು ವೀಕ್ಷಕರೇ, ಭಾರತ ದೇಶಾದ್ಯಂತ ಭಾರಿ ಒಂದು ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ಹೆಣ್ಮಕ್ಳಿಗೆ ಭರ್ಜರಿ ಸುದ್ದಿ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಇವತ್ತು ಎಷ್ಟು ಬೆಲೆ ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಹಾಗಾದ್ರೆ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಸಿಗಲಿದೆ. ಇನ್ನು ಬಂಗಾರ ಖರೀದಿ ಮಾಡೋಕ್ಕಿಂತ ಮುಂಚೆ ಈ ತಪ್ಪುಗಳನ್ನ ನೀವು ಮಾಡಬಾರದು ವೀಕ್ಷಕರೇ. ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಸಾವಿರಾರು ರೂಪಾಯಿ ಹಣ ನಿಮ್ದು ನಷ್ಟವಾಗುತ್ತೆ. ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರದು, ಹೇಗೆ ನೀವು ಸಾವಿರಾರು ರೂಪಾಯಿ ಹಣವನ್ನ ಉಳಿತಾಯ ಮಾಡಬಹುದು ಬಂಗಾರದಲ್ಲಿ, ಎಲ್ಲ ಕೂಡ ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಎಲ್ಲ ಒಂದು ಮಾಹಿತಿ ಕೂಡ ನಾವು ನಿಮಗೆ ತೋರಿಸ್ತೇವೆ, ಹಾಗೂ ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಕೂಡ ಮಾಡ್ತೇವೆ ಬೆಲೆ ಎಷ್ಟರ ಮಟ್ಟಿಗೆ ಇಳಿಕೆ ಆಗುತ್ತೆ ಅಂತ. ನಾವು ನಿಮಗೆ ಹೋದ ವಾರ ಕೂಡ ಹೇಳಿದ್ವಿ ಬೆಲೆಗಳು ಇಳಿಕೆ ಆಗಲಿದೆ ಅಂತ. ಸೊ ಆ ಪ್ರಕಾರ ಮತ್ತೆ ಇಳಿಕೆ ಆಗ್ತಾ ಇದೆ. ಸೊ ಪ್ರತಿಯೊಬ್ರು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮಗೂ ಕೂಡ ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋಗೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು. ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋದಾದ್ರೆ, ಬೆಳ್ಳಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪ್ತಾ ಇದೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಈಗ ತಗೋಬೇಕಾ ಬೇಡವಾ ನೋಡಿ ವೀಕ್ಷಕರೇ, ಇನ್ನಷ್ಟು ಇಳಿಕೆ ಆಗೋ ಚಾನ್ಸ್ ಇದೆ. ನೀವು ಸ್ವಲ್ಪ ವೇಟ್ ಕೂಡ ಮಾಡಬಹುದು. ಎದಕ್ಕಂದ್ರೆ ನಾವು ನಿಮಗೆ ಚಾರ್ಟ್ ಮೂಲಕ ಲೆವೆಲ್ಸ್ ಗಳನ್ನು ಕೂಡ ಡ್ರಾ ಮಾಡಿ ತೋರಿಸ್ತೇವೆ. ಹಾಗಾದ್ರೆ ನೀವು ಕೂಡ ಇದನ್ನ ನೋಡೋದು ಕಲಿತ್ರಪ್ಪ ಅಂದ್ರೆ ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಸಾವಿರಾರು ರೂಪಾಯಿ ಹಣವನ್ನ ಉಳಿತಾಯ ಮಾಡಬಹುದು. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರ ಖರೀದಿ ಮಾಡೋರು ಬೆಳ್ಳಿ ಚಾರ್ಟ್ ಕೂಡ ನೋಡೋದನ್ನ ಕಲಿಬೇಕು. ಅಂದ್ರೆ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ ಇಂಟರ್ ಲಿಂಕ್ ಇದೆ. ಅಂದ್ರೆ ನೋಡಬಹುದು ನೀವು 3 ತಿಂಗಳಲ್ಲಿ ಬರೋಬ್ಬರಿ 1,10,000 ರೂಪಾಯಿ ಕುಸಿತವಾಗಿದೆ. ಕಳೆದ 1 ತಿಂಗಳಲ್ಲಿ 35,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿದೆ. ಇನ್ನು ಕಳೆದ 5 ದಿನದಲ್ಲಿ 8,000 ರೂಪಾಯಿ ಇಳಿಕೆ ಆಗಿದೆ ವೀಕ್ಷಕರೇ. ಅಂದ್ರೆ ನಾವು ನಿಮಗೆ ಈಗ ಚಾರ್ಟ್ ಮೂಲಕ ಡ್ರಾ ಮಾಡಿ ತೋರಿಸ್ತೇವೆ, ನಿಮಗೆ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಹೈಯೆಸ್ಟ್ ಅಲ್ಲಿ 3 ಲಕ್ಷ ರೂಪಾಯಿಗಿಂತ ಯಾವ ತರ ಬೆಲೆಗಳು ಇಳಿಕೆ ಆಗಿದೆ. ಅಂದ್ರೆ ಒಂದು ಸಿಂಪಲ್ ಆಗಿ ಇಳಿಮುಖದಲ್ಲಿ ಸಾಕ್ತಾ ಇದೆ. ಅಂದ್ರೆ ಯಾವಾಗ ಬೆಲೆಗಳು ಇಳಿಕೆ ಆಗ್ತಾ ಇರುತ್ತೆ ಸ್ವಲ್ಪ ವೇಟ್ ಮಾಡಬೇಕು, ಮತ್ತೆ ಖರೀದಿ ನೀವು ಮಾಡಬಹುದು. ಅಂದ್ರೆ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ. ಮೊದಲು 3 ಲಕ್ಷ ರೂಪಾಯಿ ಇತ್ತು, ನಂತರ 2,60,000 ರೂಪಾಯಿ ಒಂದು ಸಪೋರ್ಟ್ ಇತ್ತು, ಅದು ಕೂಡ ಮುರಿದು ಹೋಯಿತು. 2,30,000 ರೂಪಾಯಿ ಬೆಲೆ ಕೂಡ ಇಳಿಕೆ ಆಯಿತು. ಈಗ 2,10,000 ರೂಪಾಯಿದು ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಅಂದ್ರೆ ಇಲ್ಲಿಗೆ ಬಂದಾಗ ಬೆಲೆಗಳು ರಿವರ್ಸಲ್ ಆಗಿ ಮತ್ತೆ 3 ಲಕ್ಷ ರೂಪಾಯಿ ತನಕ ಹೋಗಿದೆ 2 ಬಾರಿ. ಆದ್ರೆ ಈ ಬಾರಿ ಕೂಡ ಏರಿಕೆ ಆಗುತ್ತಾ, ಅಥವಾ ಇಲ್ಲಿಂದ ಇಳಿಕೆ ಆಯ್ತು ಅಂದ್ರೆ 2 ಲಕ್ಷ ರೂಪಾಯಿ ಕೆಳಗಡೆ ಬರುವ ಈ ಬಾರಿ ಸಾಧ್ಯತೆ ಇರುವಂತದ್ದು. ನೋಡಿ ವೀಕ್ಷಕರೇ, ಬೆಲೆ ಏರಿಕೆ ಆಗೋದು ಇಳಿಕೆ ಆಗೋದು, ಏರಿಕೆ ಆಗೋದು ಇಳಿಕೆ ಆಗೋದು, ಈ ತರ ಒಂದು ಸ್ಟೆಪ್ ಡೌನ್ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡ್ತಾ ಇದೆ. ಅಂದ್ರೆ ನೀವು ಸಿಂಪಲ್ ಆಗಿ ನೋಡ್ತಿರ್ಬೋದು ಚಾರ್ಟ್ ಯಾವ ತರ ಇಲ್ಲಿ ಇಳಿಮುಖದಲ್ಲಿ ಸಾಕ್ತಾ ಇದೆ. ಅಂದ್ರೆ ಟೋಟಲ್ ಆಗಿ 5 ದಿನದಲ್ಲಿ ಬರೋಬ್ಬರಿ 50,000 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. MCX ಅಲ್ಲಿ ಯಾವಾಗ MCX ಅಲ್ಲಿ ಅಂದ್ರೆ ಇದು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆಗಳು ಇಳಿಕೆ ಆಗಿರುತ್ತೆ, ಅವಾಗ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆಗಳನ್ನ ಇಳಿಕೆ ಮಾಡಲಾಗುತ್ತೆ. ಸೊ ವೀಕ್ಷಕರೇ, ನೀವೇನಾದ್ರೂ SIP ಮಾಡ್ತೀರಾ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತೀರಾ ಅಂದ್ರೆ ನೀವು ಬೆಳ್ಳಿ ಮತ್ತು ಬಂಗಾರದಲ್ಲಿ ಎರಡರಲ್ಲೂ ಕೂಡ ಶೇರ್ ಗಳನ್ನ ತಗೋಬಹುದು. ನೋಡಿ ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ 1 kg ಬೆಲೆ 2,16,000 ರೂಪಾಯಿ ತೋರಿಸ್ತಾ ಇದೆ ಆನ್ಲೈನ್ ನಲ್ಲಿ. ಮಾರ್ಕೆಟ್ ಅಲ್ಲಿ 2,30,000 ರೂಪಾಯಿಗೆ ನಿಮಗೆ ಫಿಸಿಕಲ್ ಬೆಳ್ಳಿ ಸಿಗುತ್ತೆ. ನೀವೇನಾದ್ರೂ ಆನ್ಲೈನ್ ನಲ್ಲಿ ಶೇರ್ಸ್ ಗಳನ್ನ ತಗೋತೀರಾ ಅಂದ್ರೆ ಸದ್ಯಕ್ಕೆ ನಿಮಗೆ 2,16,000 2,18,000 ರೂಪಾಯಿ ತನಕ ಬೆಳ್ಳಿ MCX ವ್ಯಾಲ್ಯೂ ಪ್ರಕಾರ ಸಿಗ್ತಾ ಇದೆ. ಅಂದ್ರೆ 2,18,000 ರೂಪಾಯಿಗೆ ಈಗ ನೀವು ತಗೊಂಡ್ಬಿಟ್ರೆ ಮುಂದೆ ಮತ್ತೆ ಬೆಲೆ 3 ಲಕ್ಷ ರೂಪಾಯಿ ಆಯ್ತು ಅಂದ್ರೆ ನೀವು ಮಾರಾಟ ಮಾಡಬಹುದು. ಅವಾಗ ನಿಮಗೆ ಉಳಿಕಿದ್ದು 70,000 ರೂಪಾಯಿ 80,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಆ ಪ್ರಕಾರ ಜನವರಿ ತಿಂಗಳಲ್ಲಿ 4 ಲಕ್ಷ ರೂಪಾಯಿಗೆ ಯಾರೆಲ್ಲ ಬೆಳ್ಳಿ ಖರೀದಿ ಮಾಡಿದ್ರು ನೋಡಿ, ಅವರಿಗೀಗ ದೊಡ್ಡ ಮಟ್ಟದ ಲಾಸ್ ಅಂತಾನೆ ಹೇಳ್ಬಹುದು. ಹತ್ತತ್ರ 1 ಲಕ್ಷ 1.5 2 ಲಕ್ಷ ರೂಪಾಯಿವರೆಗೂ ಅವರು ಲಾಸ್ ಅಲ್ಲಿದ್ದಾರೆ, ನಷ್ಟದಲ್ಲಿದ್ದಾರೆ. ಸೊ ಇದರಲ್ಲಿ ಪ್ರಾಫಿಟ್ ಕೂಡ ಇರುತ್ತೆ, ನಷ್ಟ ಕೂಡ ಇರುತ್ತೆ. ಸೊ ಎರಡು ಕೂಡ ಇರೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು, ಟ್ರೇಡ್ ಹುಷಾರಾಗಿ ಮಾಡಬೇಕಾಗುತ್ತೆ. ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ಇವತ್ತು ನಾವು ನಿಮಗೆ ಬಂಗಾರದ ಚಾರ್ಟ್ ತೋರಿಸ್ತೇವೆ. ಬಂಗಾರ ಖರೀದಿ ಮಾಡುವಾಗ ನೀವು ಯಾವ ತಪ್ಪುಗಳನ್ನ ಮಾಡಬಾರ್ದು ಅದನ್ನು ಕೂಡ ಹೇಳ್ತೇವೆ. ಕೇಂದ್ರ ಸರ್ಕಾರ ಬಂಗಾರದ ಮೇಲೆ ಒಂದು ಇನ್ಕಮ್ ಟ್ಯಾಕ್ಸ್ ನಿಯಮಗಳ ಪ್ರಕಾರ ಅದನ್ನು ಕೂಡ ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಸೊ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅದನ್ನು ಕೂಡ ಹೇಳ್ತೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋಗೆ ಲೈಕ್ ಕೂಡ ಮಾಡಿ. ಬಂಗಾರ ಕೂಡ ಕಳೆದ 3 ತಿಂಗಳಿಂದ ಇಳಿಮುಖದಲ್ಲಿ ಸಾಕ್ತಾ ಇದೆ. ಹಾಗಾದ್ರೆ ಬಂಗಾರ ಈಗ ತಗೋಬೇಕಾ ಬೇಡ, ಮೊದಲು ನಾವು ನಿಮಗೆ ಚಾರ್ಟ್ ತೋರಿಸ್ತೇವೆ. ನೀವು ನೋಡಬಹುದು 3 ತಿಂಗಳ ಹಿಂದೆ 1,62,000 ಇತ್ತು, ನಂತರ ಈಗ 1,40,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ ಬರೋಬ್ಬರಿ 22,000 ಕುಸಿತ. 1 ತಿಂಗಳಲ್ಲಿ 12,000 ರೂಪಾಯಿಯಷ್ಟು ಕುಸಿತವಾಗಿದೆ. 1,55,000 ಇತ್ತು ಹೋದ ತಿಂಗಳು, ಈಗ 1,40,000 ತೋರಿಸ್ತಾ ಇದೆ ಆನ್ಲೈನ್ ನಲ್ಲಿ. ಅದೇ ಕಳೆದ 1 ದಿನದಲ್ಲಿ 500 ರೂಪಾಯಿ ಏರಿಕೆ ಆಗಿರಬಹುದು. ಆದ್ರೆ ನೋಡಿ, ಸ್ಟೆಪ್ ಡೌನ್ ಫಾರ್ಮ್ಯಾಟ್ ನೀವು ನೋಡ್ತಿರಬಹುದು ಯಾವ ತರ ಇಲ್ಲಿ
ಬೆಲೆಗಳು ಸ್ವಲ್ಪ ಏರಿಕೆಯಾಗಿ ಮತ್ತೆ ದಿಢೀರ್ ಅಂತ ಕುಸಿತವಾಗ್ತಾ ಇದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಸೆಲ್ಲಿಂಗ್ ಆಗ್ತಾ ಇದೆ. 1,60,000 ರೂಪಾಯಿಂದ 1,53,000 ರೂಪಾಯಿಗೆ ಬಂತು. ನಂತರ ಆ ಒಂದು ಸ್ಟ್ರಾಂಗ್ ಸಪೋರ್ಟ್ ಅನ್ನ ಮುರಿದು ಕೆಳಗಡೆ ಬಂತು. ಅಂದ್ರೆ 1,47,000 ರೂಪಾಯಿ ತನಕ ಬೆಲೆ ಬಂದಿತ್ತು. ಮತ್ತೆ ಈಗ 1,41,000 ರೂಪಾಯಿ, ಇದು ಕೂಡ ಸ್ಟ್ರಾಂಗ್ ಸಪೋರ್ಟ್. ಯಾವ ತರ ಬೆಳ್ಳಿಯಲ್ಲಿ 2,10,000 ಸ್ಟ್ರಾಂಗ್ ಸಪೋರ್ಟ್ ಇದೆ, ಆ ಪ್ರಕಾರ 1,40,000 ಕೂಡ ಸ್ಟ್ರಾಂಗ್ ಸಪೋರ್ಟ್ ಈಗ ಬಂಗಾರ ಜೋನ್ ಅಲ್ಲಿ ಬಂದಿದೆ. ಇಲ್ಲಿಂದ ಟ್ರೇಡ್ ರಿವರ್ಸಲ್ ಆಗ್ಬಹುದು ಅಥವಾ ದೊಡ್ಡ ಮಟ್ಟದಲ್ಲಿ ಇಳಿಕೆನೂ ಕೂಡ ಆಗ್ಬಹುದು. ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಟ ಇಲ್ಲಿ ನಡೆಯುತ್ತೆ. ಯಾವಾಗ ಹೂಡಿಕೆದಾರರು ಹೆಚ್ಚು ಹಣ 1,40,000 ರೂಪಾಯಿ ಇದ್ದಾಗ ಹೂಡಿಕೆ ಮಾಡ್ತಾರೆ, ಬೆಲೆ ಇಲ್ಲಿಂದ ಏರಿಕೆ ಆಗುತ್ತೆ. ಒಂದು ಸಿಂಪಲ್ ಆಗಿ ಟ್ರೆಂಡ್ ಲೈನ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು, ಬೆಲೆಗಳು ಇಳಿಮುಖದಲ್ಲಿ ಸಾಗ್ತಾ ಇದ್ದಾವೆ ಕಳೆದ 2 ತಿಂಗಳಿನಿಂದ. 1,62,000 ರೂಪಾಯಿಂದ ಈಗ 1,40,000 ರೂಪಾಯಿ ಹತ್ರ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 21,000 ರೂಪಾಯಿ ಅಷ್ಟು ಈಗಾಗಲೇ ಇಳಿಮುಖದಲ್ಲಿ ಸಾಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ ಎಂಬ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇನ್ನಷ್ಟು ಇಳಿಕೆ ಆಗುತ್ತಾ ಬೆಲೆ? ನೋಡಿ, ನಮ್ಮ ಪ್ರಕಾರ ನಾವು ನಿಮಗೆ ಏನ್ ಹೇಳ್ತೀವಿ ಅಂದ್ರೆ, ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ಖರೀದಿ ಮಾಡಬಹುದು. ಅಂದ್ರೆ ಒಟ್ಟಿಗೆ ನೀವು ಹಣ ಹಾಕಬಾರ್ದು. ನೋಡಿ, ಇವತ್ತು ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ಳಿ. 1 ಲಕ್ಷ ರೂಪಾಯಿ ಇವತ್ತೇ ಹೋಗಿ ನೀವು ಬಂಗಾರ ತಗೋಬಾರ್ದು. ನೀವೇನ್ ಮಾಡ್ಬೇಕು, ಇವತ್ತು 10,000 ರೂಪಾಯಿದ್ದು, 20,000 ರೂಪಾಯಿದ್ದು, ಈ ತರ ಸ್ಟೆಪ್ ಅಂದ್ರೆ ಇನ್ಸ್ಟಾಲ್ಮೆಂಟ್ ವೈಸ್ ನೀವು ಖರೀದಿ ಮಾಡಬೇಕು. ಇವತ್ತು ಬೆಲೆ ಇಳಿಕೆ ಆಗಿದೆ, ಇವತ್ತು 20,000 ತಗೊಳ್ಳಿ. ನಾಳೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಯ್ತಾ, ಮತ್ತೆ ಒಂದು 20,000 ತಗೊಳ್ಳಿ. ಮತ್ತೆ ಏರಿಕೆ ಆಯ್ತಾ, ಸ್ವಲ್ಪ ವೇಟ್ ಮಾಡಿ, ಮತ್ತೆ ಇಳಿಕೆ ಆಯ್ತಾ ಮತ್ತೆ ತಗೊಳ್ಳಿ. ಈ ತರ ನೀವು ಎವರೇಜ್ ಬೈಯಿಂಗ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಏನು ಈಗ 1,45,000 ರೂಪಾಯಿ ಬಂಗಾರ ಇದೆಯಲ್ಲ, ನಿಮಗೆ ಅದಕ್ಕಿಂತ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಿರುತ್ತೆ. ಹಾಗಾದ್ರೆ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, 10 ಗ್ರಾಮ್ಗೆ 1,06,000 ರೂಪಾಯಿ ತೋರಿಸ್ತಾ ಇದೆ ಆನ್ಲೈನ್ ನಲ್ಲಿ. ಆದ್ರೆ ಇದು ಆನ್ಲೈನ್ ಬೆಲೆ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ 1,07,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ಅಂದ್ರೆ ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ 1,000, 1,500 ವೇರಿಯೇಷನ್ ಇರುತ್ತೆ. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಸಪರೇಟ್ ಆಗಿ ನೀವು ಕೊಡೋದಿರುತ್ತೆ. ಅಂದ್ರೆ 18 ಕ್ಯಾರೆಟ್ ಅಂದ್ರೆ ಇದು ಗಟ್ಟಿ ಬಂಗಾರ ಅಲ್ಲ, ಇದು ಆಭರಣ ಬಂಗಾರ. ಗಟ್ಟಿ ಬಂಗಾರ ಇದನ್ನ ಕರಗಿಸಿ ಆಭರಣ ರೆಡಿ ಮಾಡ್ತಾರಲ್ಲ, ಅದಕ್ಕೆ ನೀವು ಚಾರ್ಜಸ್ ಅನ್ನ ಕೊಡೋದಿರುತ್ತೆ. ಅಂದ್ರೆ ಕೆಲವು ಕಡೆಗೆ 6% ಇರುತ್ತೆ, ಕೆಲವು ಕಡೆಗೆ 10% ಇರುತ್ತೆ, ಕೆಲವು ಕಡೆಗೆ 20% ಕೂಡ ಇರುತ್ತೆ. ನೋಡಿ ವೀಕ್ಷಕರೇ, ಯಾವತ್ತೂ ಕೂಡ ನೀವು ಬಂಗಾರದ ಆಭರಣ ತಗೋತೀರಾ ಅಂದ್ರೆ ಒಂದು ಹೂಡಿಕೆ ಮಾಡೋದು ಇದ್ರೆ ತಗೋಬಾರ್ದು. ಅಂದ್ರೆ ನೀವು ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಅದನ್ನ ಮಾರಾಟ ಮಾಡೋ ಪ್ಲಾನ್ ಇದೆ ಅಂದ್ರೆ ನೀವು ಬಂಗಾರದ ಆಭರಣ ತಗೋಬಾರ್ದು. ನೀವು ಗಟ್ಟಿ ಬಂಗಾರ ತಗೋಬೇಕು. ಬಿಸ್ಕಿಟ್ ಅಂತ ಕರಿತೀವಿ ನಾವು, ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಆಭರಣ ಯಾವಾಗ ತಗೋಬೇಕು ಅಂದ್ರೆ ಶುಭ ಸಮಾರಂಭಗಳಿರ್ತಾವೆ ಮನೆಯಲ್ಲಿ, ನಿಮ್ಗೆ ಮೈ ಮೇಲೆ ಬಂಗಾರ ಹಾಕೊಳ್ಳೋದಿರುತ್ತೆ, ಅವಾಗ ನೀವು ಆಭರಣ ತಗೋಬೇಕು. ಹೂಡಿಕೆ ಮಾಡೋ ಸಂಬಂಧ ನೀವು ಬಂಗಾರದ ಆಭರಣ ತಗೋಬಾರದು. ಯಾಕಂದ್ರೆ ನೀವೇನು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಲ್ಲ ಅದು ನಿಮಗೆ ವಾಪಸ್ ಬರಲ್ಲ ವೀಕ್ಷಕರೇ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವತ್ತು ನೀವು ಒಂದು 10 ಗ್ರಾಮ್ 1 ಲಕ್ಷ ರೂಪಾಯಿದ್ದು ಏನಾದ್ರೂ ಬಂಗಾರ ತಗೊಂಡಿರ್ತೀರಾ, ಅಥವಾ 1,50,000 ಆಗಿರ್ಬೋದು. 1 ಲಕ್ಷ ರೂಪಾಯಿದ್ದು ಬಂಗಾರದ ಮೇಲೆ 10% ಮೇಕಿಂಗ್ ಚಾರ್ಜ್ ಇರುತ್ತೆ. ಅಂದ್ರೆ 90,000 ರೂಪಾಯಿದ್ದು ಬಂಗಾರ ಇರುತ್ತೆ, 10% ಮೇಕಿಂಗ್ ಚಾರ್ಜ್ ಇರುತ್ತೆ. ಮತ್ತೆ ನೀವು ಮರುದಿನ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ಅವರು 90,000 ರೂಪಾಯಿ ಕೊಡ್ತಾರೆ, 1 ಲಕ್ಷ ರೂಪಾಯಿ ಕೊಡಲ್ಲ. 10,000 ರೂಪಾಯಿ ಮೇಕಿಂಗ್ ಚಾರ್ಜ್ ನಿಮ್ದು ನಷ್ಟವಾಗುತ್ತೆ. ಅದೇ ನೀವೇನಾದ್ರೂ 24 ಕ್ಯಾರೆಟ್ ತಗೊಂಡ್ರೆ, ಗಟ್ಟಿ ಬಂಗಾರ ತಗೊಂಡ್ರೆ, ಇವತ್ತು 1 ಲಕ್ಷ ತಗೊಂಡಿರ್ತಾರ, ನಾಳಿನ ಬೆಲೆ 1 ಲಕ್ಷ ಇದೆ ಅಂದ್ರೆ ನಿಮಗೆ ವಾಪಸ್ 1 ಲಕ್ಷ ಕೊಡ್ತಾರೆ. ಸ್ವಲ್ಪ 1,000, 2,000 ಸರ್ವಿಸ್ ಚಾರ್ಜ್ ಕಟ್ ಮಾಡ್ಕೋಬಹುದು ಕೆಲವೊಂದು ಅಂಗಡಿಗಳಲ್ಲಿ. ಹೂಡಿಕೆ ಮಾಡಬೇಕು ಅಂದ್ರೆ 24 ಕ್ಯಾರೆಟ್, ಆಭರಣ ಬೇಕಂದ್ರೆ 18 ಕ್ಯಾರೆಟ್ ಅಥವಾ 22 ಕ್ಯಾರೆಟ್. ನೋಡಿ, ನಮ್ಮ ಪ್ರಕಾರ 18 ಕ್ಯಾರೆಟ್ ಕೂಡ ತಗೋಬೇಡಿ, 22 ಕ್ಯಾರೆಟ್ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ ನಿಮಗೆ 916 BIS ಹಾಲ್ ಮಾರ್ಕ್ ಅಂತ ಬರುತ್ತೆ. ನೋಡಿ, 18 ಕ್ಯಾರೆಟ್ ಅಲ್ಲೂ ಕೂಡ ಹಾಲ್ ಮಾರ್ಕ್ಸ್ ಬರುತ್ತೆ, 22 ಕ್ಯಾರೆಟ್ ಅಲ್ಲೂ ಕೂಡ ಬರುತ್ತೆ. ಸೊ ನೀವು ಯಾವುದೇ ಬಂಗಾರ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ, 8.4% ಮಿಕ್ಸಿಂಗ್ ಇರುತ್ತೆ. ಬೆಳ್ಳಿ, ನಿಕಲ್ಸು, ಕಾಪರ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1,30,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ನೋಡಿ, 18 ಕ್ಯಾರೆಟ್ 1,07,000, 22 ಕ್ಯಾರೆಟ್ 1,30,000. ಎದಕ್ಕಂದ್ರೆ 18 ಕ್ಯಾರೆಟ್ ಅಲ್ಲಿ 75% ಬಂಗಾರ ಇರುತ್ತೆ, 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಅಂದ್ರೆ ಬಂಗಾರದ ಒಂದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಮೆಟಲ್ಸ್ ಗಳ ಮಿಕ್ಸಿಂಗ್ ಅನ್ನ ಕಡಿಮೆ ಮಾಡಿರ್ತಾರೆ. ಸೊ 22 ಕ್ಯಾರೆಟ್ ಅಲ್ಲಿ ನಿಮಗೆ ಈಸಿಯಾಗಿ ಹಾಲ್ ಮಾರ್ಕ್ 916 BIS ಲೋಗೋ ವಿತ್ ಹಾಲ್ ಮಾರ್ಕ್ ಕೂಡ ಸಿಗುತ್ತೆ. ಜನ ಎಲ್ಲಿ ತಪ್ಪು ಹೋಗ್ತಾರೆ, ಎಲ್ಲಿ ಮಿಸ್ ಮಾಡ್ತಾರೆ ಅಂದ್ರೆ, ನೋಡಿ, ತುಂಬಾ ಜನ ತೂಕದಲ್ಲಿ ಮೋಸ ಹೋಗ್ಬಿಡ್ತಾರೆ. ಇವತ್ತು 10 ಗ್ರಾಮ್ದು ಬಂಗಾರದ ಆಭರಣಗಳ ಮೇಲೆ ಒಂದು ನಕಲಿ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ ಅಥವಾ ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ, ಡೈಮಂಡ್ಸ್ ತರ ಇರುತ್ತೆ. ಅದ್ರದ್ದು ತೂಕ ಕೂಡ 1 ಗ್ರಾಮ್ ತನ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಂದ್ರೆ 10 ಗ್ರಾಮ್ ಬಂಗಾರದಲ್ಲಿ 1 ಗ್ರಾಮ್ ಏನಿದೆ ನೋಡಿ, ಅದು ಆರ್ಟಿಫಿಷಿಯಲ್ ಜ್ಯುವೆಲರಿಯಿಂದ ಕೂಡಿದೆ. ತೂಕ ಮಾಡಿಸುವಾಗ ಅದು ಅದರ ಮೇಲೆ ಇರೋದ್ರಿಂದ ಅದರದ್ದು ತೂಕ ಕೂಡ ಬಂಗಾರಕ್ಕೆ ಲೆಕ್ಕ ಹಿಡಿಬಾರ್ದು. ಅಂದ್ರೆ ಬಂಗಾರದ ತೂಕ 9 ಗ್ರಾಮ್, ಸ್ಟೋನ್ ಗಳ ಬೆಲೆ 1 ಗ್ರಾಮ್. ಆ ಸ್ಟೋನ್ದು ಬೆಲೆ ಸಪರೇಟ್ ಆಗಿ ಕೊಡಬೇಕು. 1 ಗ್ರಾಮ್ಗೆ ಒಂದು 500, 1,000 ರೂಪಾಯಿ ಇರುತ್ತೆ. ಆದ್ರೆ
ನೀವು 10 ಗ್ರಾಮ್ ಲೆಕ್ಕ ಮಾಡಿಸೋ ಬದಲಿ 9 ಗ್ರಾಮ್ ಲೆಕ್ಕ ಮಾಡಿಸಿದ್ರೆ 1 ಗ್ರಾಮ್ ಬಂಗಾರದ ಉಳಿತಾಯ ನಿಮ್ಗಾಗುತ್ತೆ. 1 ಗ್ರಾಮ್ ಅಂದ್ರೆ ಈಗ 14,500 ರೂಪಾಯಿ ನಿಮ್ದು ಉಳಿತಾಯವಾಗುತ್ತೆ. ಎರಡನೇದು ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ಜನ ಮೋಸ ಹೋಗ್ಬಿಡ್ತೀರಾ. ನೋಡಿ ವೀಕ್ಷಕರೇ, ಬಂಗಾರ ಆಭರಣ ಮಾಡಿಸುವಾಗ 1 ಬಿಟ್ಟು 4 ಕಡೆಗೆ ಮೇಕಿಂಗ್ ಚಾರ್ಜ್ ಎಷ್ಟಿರುತ್ತೆ, ಹಾಲ್ ಮಾರ್ಕ್ ಹಾಕಿ ಕೊಡ್ತಾರೋ ಇಲ್ವೋ, GST ಬಿಲ್ ಕೊಡ್ತಾರೋ ಇಲ್ವೋ, ಮತ್ತೆ HUID ಕೋಡ್ ಅಂತಾನು ಕೂಡ ಈಗ ಬಂದಿದೆ, ಅದನ್ನು ಕೂಡ ಹಾಕಿ ಕೊಟ್ರೆ ತುಂಬಾ ಒಳ್ಳೇದು. ಸೊ ನಿಮ್ಮ ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಇರುತ್ತೆ ವೀಕ್ಷಕರೇ. ಇನ್ನು ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ 2 ಲಕ್ಷ ರೂಪಾಯಿದು ಮೇಲೆ ನೀವು ಬಂಗಾರ ತಗೋತೀರಾ ಅಂದ್ರೆ ಕಡ್ಡಾಯವಾಗಿ ನೀವು ಆನ್ಲೈನ್ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು. ಇನ್ನು ಮನೆಯಲ್ಲಿ ಬಂಗಾರ ನೀವು ಮದುವೆ ಆಗಿದ್ದ ಮಹಿಳೆಯರಾಗಿದ್ರೆ 500 ಗ್ರಾಮ್ ವರೆಗೂ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ಕೂಡ ಇಟ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ GST ಬಿಲ್ಲು ಮತ್ತೆ ನಿಮ್ಮ ಹತ್ರ ಇನ್ಕಮ್ ಸೋರ್ಸ್ ಇರಬೇಕಾಗುತ್ತೆ. ಇನ್ನು ಮದುವೆ ಆಗಿಲ್ಲ ಅಂತವರು 250 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೊಂಡ್ರೆ ಯಾರು ಲೆಕ್ಕ ಕೇಳಲ್ಲ. 250 ಗ್ರಾಮ್ ಮೇಲೂ ಕೂಡ ಇದ್ರೆ ನಿಮಗೆ ಅದಕ್ಕೆ ಲೆಕ್ಕ ಅಥವಾ GST ಬಿಲ್ ನೀವು ತೋರಿಸಬೇಕಾಗುತ್ತೆ. ಪುರುಷರು 100 ಗ್ರಾಮ್ಸ್ ವರೆಗೂ ಇಟ್ಕೋಬಹುದು, 100 ಗ್ರಾಮ್ ವರೆಗೂ. 100 ಗ್ರಾಮ್ ಮೇಲೂ ಕೂಡ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅದಕ್ಕೆ ಇನ್ಕಮ್ ಸೋರ್ಸ್ GST ಬಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೀವು ಎಷ್ಟೇ ಕೆಜಿ ಇಟ್ಕೊಳ್ಳಿ ಏನು ಪರವಾಗಿಲ್ಲ, ಆದ್ರೆ ಇನ್ಕಮ್ ಸೋರ್ಸ್ ಅಥವಾ GST ಬಿಲ್ ಕೂಡ ಇಟ್ಕೊಳ್ಳಿ ವೀಕ್ಷಕರೇ. ಇದು ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೇವೆ. ಸೊ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? ಇದು ಗಟ್ಟಿ ಬಂಗಾರ, ಇದು ಹೂಡಿಕೆ ಮಾಡೋರು ತಗೋತಾರೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೋತಾರೆ. ಇದ್ರದ್ದು ಬೆಲೆ ನೋಡಿ, ಹೋದ ತಿಂಗಳು 1,55,000 ಇತ್ತು, ಈಗ 1,40,1,43,000 ರೂಪಾಯಿ ತನಕ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಆನ್ಲೈನ್ ನಲ್ಲಿ 1,41,000. ಇದು ಡಿಜಿಟಲ್ ಅಥವಾ ETF ಅಂತ ಬರುತ್ತೆ, ಎಲೆಕ್ಟ್ರಾನಿಕ್ ಟ್ರೇಡೆಡ್ ಫಂಡ್ ಅಂತ, ಅದರಲ್ಲಿ ಈ ವ್ಯಾಲ್ಯೂ ತೋರಿಸ್ತಾ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ 1,43,000 ರೂಪಾಯಿ ತನಕ 24 ಕ್ಯಾರೆಟ್ 10 ಗ್ರಾಮ್ ಬಂಗಾರದ ಬೆಲೆ ಮಾರಾಟವಾಗ್ತಾ ಇದೆ. ಇನ್ನು ಹೋದ ವಾರ 1,48,000 ರೂಪಾಯಿ ಇತ್ತು, ಈಗ 1,43,000 ಅಂದ್ರೆ 5,000 ಇಳಿಕೆ ಆಗಿದೆ. ಹೋದ ತಿಂಗಳು ಬರೋಬ್ಬರಿ 1,53,000 ಇತ್ತು, 10,000 ರೂಪಾಯಿ ಇಳಿಕೆ ಆಗಿದೆ. 3 ತಿಂಗಳಲ್ಲಿ ಬರೋಬ್ಬರಿ 20,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ? ನೋಡಿ, ಬೆಲೆ ಇಳಿಕೆ ಆಗಿರೋದ್ರಿಂದ ಸ್ವಲ್ಪ ನೀವು ಬಂಗಾರ ತಗೋಬಹುದು. ಆದ್ರೆ ಮುಂದಿನ ಬರೋ ದಿನ ಬೆಲೆ ಇಳಿಕೆನೂ ಆಗ್ಬಹುದು, ಏರಿಕೆನೂ ಆಗ್ಬಹುದು. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ಏನೂ ಕೂಡ ಎಕ್ಸಾಕ್ಟ್ ಆಗಿ ಹೇಳೋಕೆ ಬರೋದಿಲ್ಲ ವೀಕ್ಷಕರೇ.